ಅಂದರೆ ನಿಮ್ಗೆ ಇದರಿಂದ ಯಾರಿಂದಾರು ಸಪೋರ್ಟ್ ಸಿಗ್ತಾ ಯಾರಾದರೂ? ಇಲ್ಲ, ಈಗ ಶುರು ಮಾಡ್ಬೇಕಾದ್ರೆ ಯಾರ್ದು ಸಪೋರ್ಟ್ ಇರಲಿಲ್ಲ. ಬಟ್ ಶುರು ಮಾಡಿ ವಿಯೆಟ್ನಾಂ, ಕಾಂಬೋಡಿಯಾ, ಥೈಲ್ಯಾಂಡ್ಗೆ ಹೋಗಿ ಬಂದೆ. ಒಂದು ಸೀರೀಸ್ ಶುರು ಮಾಡಿದೆ. ಒಂದು 5-6 ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ರು. ಅವಾಗ ಡಾಕ್ಟರ್ ಬ್ರೋ ಮತ್ತು ಫ್ಲೈಯಿಂಗ್ ಪಾಸ್ಪೋರ್ಟ್ನ ಆಶಾ ಕಿರಣ್ ಹಾಗೆ ಡಾಕ್ಟರ್ ಬ್ರೋನ ನೆನೆಸ್ಕೊಳ್ಳೇಬೇಕು. ಯಾಕಂದರೆ ಅವರಿಬ್ಬರು ಆ ಒಂದು ಕ್ರಿಟಿಕಲ್ ಪಾಯಿಂಟಲ್ಲಿ ನನಗೆ ಹೆಲ್ಪ್ ಮಾಡಿ ನನ್ನನ್ನು ಒಂದು ಕೊಲಾಬ್ರೇಷನ್ ವಿಡಿಯೋ ಮಾಡಿಕೊಟ್ರು ಹೊನ್ನಾವರದಲ್ಲಿ. ಸೊ ಆ ಒಂದು ವಿಡಿಯೋಯಿಂದ ಏನಾಯಿತು ಅಂದರೆ ನನಗೊಂದು 25,000 ಸಬ್ಸ್ಕ್ರೈಬರ್ಸ್ ತಕ್ಷಣ ಬಂದ್ಬಿಟ್ರು. ಆ ವಿಡಿಯೋ ಆಲ್ಮೋಸ್ಟ್ 2 ಮಿಲಿಯನ್ ಹೋಗಿದೆ ಇವತ್ತು. ಅಂದರೆ ಅವ್ರು ಹೇಗೆ ಪರಿಚಯ ಆದರು? ಪರಿಚಯ ಏನಿಲ್ಲ, ಆನ್ಲೈನಲ್ಲಿ ಹಂಗೆ. ಓಕೆ. ಈಗ ಅದೇ ಒಂದು ಮೀಡಿಯಲ್ಲಿ ಇದ್ರೆ ನೀವೆಲ್ಲರೂ ಮೀಡಿಯಾ ಫ್ರೆಂಡ್ಸ್ ಒಂದೇ ಥರ ಅಲ್ವಾ? ಯಾವುದೇ ಚಾನಲ್ ಇದ್ರು ನೀವು ನೋಡೋದು ನಮ್ಮ ಕಲೀಗ್ ಇದ್ದಂಗೆ ಅಂತ. ಅದೇ ಥರ ಒಬ್ಬ ಯೂಟ್ಯೂಬರ್ಗೆ ಇನ್ನೊಬ್ಬ ಯೂಟ್ಯೂಬರ್ ಕೂಡ ಒಂದು ಕಲೀಗ್ ಇದ್ದಂಗೆ. ಅವ್ರು ದೊಡ್ಡವರಾಗಿರ್ಲಿ ಇವ್ರು ಚಿಕ್ಕವರಾಗಿರ್ಲಿ ಡಸ್ ನಾಟ್ ಮ್ಯಾಟರ್. ಅದಕ್ಕೆ ಅನ್ಸೋದು ಆ ಸಹಬಾಳ್ವೆ ಇರಬೇಕು. ನಾನು ಕಲ್ತಿದ್ದು ಯೂಟ್ಯೂಬ್. ಇನ್ನೊಬ್ಬ ಇದೇ ರೀತಿ ಯೂಟ್ಯೂಬರ್ ಬರ್ತಿದ್ದಾನೆ ಅಂತ ಅಂದ್ರೆ ಸಪೋರ್ಟ್ ಮಾಡೋದು ಕಡಿಮೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಹೊಟ್ಟೆ ಕಿಚ್ ಮಾಡ್ಕೊಂಡು ಅಥವಾ ಇವನು ಮತ್ತೆ ಬೆಳಿಬಹುದು ಅನ್ನೋಂಥದ್ದು. ಬಟ್ ಡಾಕ್ಟರ್ ಬ್ರೋ ಮತ್ತೆ ಫ್ಲೈಯಿಂಗ್ ಪಾಸ್ಪೋರ್ಟ್ ಇಂದ ನಿಮ್ಗೆ ಯಾವ ರೀತಿ ಸಪೋರ್ಟ್ ಸಿಗ್ತದೆ? ತುಂಬಾ ಅವರು ನೋಡಿ ನಿಷ್ಕಲ್ಮಶವಾದ ಮನಸ್ಸುಗಳು ಒಟ್ಟಿಗೆ ಬಂದಾಗ ಏನ್ ಬೇಕೋ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಇಂಥವರೇ ಕಾರಣ. ಈಗ ಆಶಾ ಕಿರಣ್ ಆಗಲಿ ಯಾರೇ ಆಗಲಿ ಅವ್ರಿಗೆ ಯಾವುದೇ ರೀತಿಯ ಮೀಡಿಯಾ ಎಕ್ಸ್ಪೀರಿಯನ್ಸ್ ಇಲ್ಲ ಅಥವಾ ಏನಿಲ್ಲ. ಅವರು ಟ್ರಾವೆಲರ್ಸ್ ಆಗಿ 100 ದೇಶ ನೋಡಿದ್ದಾರೆ. ನಿಜವಾದ ಲೆಜೆಂಡ್ಸ್ ಅವ್ರು ಆ್ಯಕ್ಚುಲಿ. ಇನ್ನೊಬ್ರು ನಿಮ್ಮ ಸ್ಟುಡಿಯೋಗೆ ಬಂದು ಮಾತಾಡ್ಬೋದು ಅಂದರೆ ಅವ್ರು ನಿಜವಾಗ್ಲು. ಯಾಕೆಂದರೆ ಆ ಥರ ಪರ್ಸನಾಲಿಟೀಸ್ ನಿಮ್ಗೆ ಸಿಗೋದೇ ಇಲ್ಲ. 99 ದೇಶನ ಆಸ್ ಅ ಕಪಲ್ ಓಡಾಡಿದ್ದಾರೆ. ಯಾರು ಮಾಡಿಲ್ಲ. ಇಡೀ ಇಂಡಿಯಾಲ್ ಪ್ರಾಬ್ಲಿ ನಿಮಗೆ 2-3 ಜನ ಸಿಗ್ಬೋದು. ಆ ಥರ ಅವರು ಸಿಗೋದೇ ಇಲ್ಲ. ಪ್ರಾಬ್ಲಿ ಒಬ್ಬರೇ ಇರ್ಬೋದು ಆ ಥರ. ಡಾಕ್ಟರ್ ಬ್ರೋ ಅವರು ಇನ್ನೊಂದು ರೀತಿಯ ಸಾಧಕ. ಅವರು ಅಷ್ಟು ಚಿಕ್ಕ ವಯಸ್ಸಲ್ಲಿ ರಿಸ್ಕಿ ಜಾಗಗಳಿಗೆ ಹೋಗಿ ರಿಸ್ಕಿ ಎನ್ಕೌಂಟರ್ಸ್ ಮಾಡಿ ಕನ್ನಡ ಯೂಟ್ಯೂಬ್ ಕ್ರೌಡನ್ನು ರಂಜಿಸಿ. ಸೊ ಅಂಥವ್ರು ಸಡನ್ನಾಗಿ ನನಗೆ ಹೆಲ್ಪ್ಗೆ ಬಂದು ಗ್ಲೋಬಲ್ ಕನ್ನಡಿಗಾಗಿ ಬನ್ನಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ನನ್ನ ಜೊತೆಗೆ ಒಂದು ವಿಡಿಯೋ ಮಾಡಿಕೊಟ್ಟಿದ್ದು ನನಗೆ ಒಂದು ಬೂಸ್ಟರ್ ಡೋಸ್ ಥರ ಸಿಕ್ತು. ಸೊ ಸಡನ್ನಾಗಿ ಒಂದು 5,000 ಇದ್ದವನು 30,000 ಸಬ್ಸ್ಕ್ರೈಬರ್ಸ್ಗೆ ಹೋದೆ. ಅದಾದಮೇಲೆ ನಾನು ಇರಾನ್ಗೆ ಹೋದೆ. ಕನ್ನಡದಲ್ಲಿ ಯಾರೂ ಅವತ್ತವರೆಗೂ ಇರಾನ್ಗೆ ಹೋಗಿರಲಿಲ್ಲ. ಸೊ ಇರಾನ್ಗೆ ವೀಸಾ ಅಪ್ಲೈ ಮಾಡಿ ಇರಾನ್ಗೆ ಹೋದೆ. ಸೊ ಅದೊಂದು ಲೆಜೆಂಡ್ರಿ ಟ್ರಿಪ್ಪು.